Manjunath ಹೇಳ್ತಾರೆ, I'm inspired by videos from Indian Money. I also have some confusion inside me. Can you please guide me on taking right decision? ಮಂಜುನಾಥ್ ಅವರೇ, ನಾವು ಫಿನಾನ್ಷಿಯಲ್ ಫ್ರೀಡಮ್ ಆಪ್ ಅಲ್ಲಿ ಕರಿಯರ್ ಬಿಲ್ಡಿಂಗ್ ಕೋರ್ಸ್ ಅಲ್ಲಿ ಈ ಡಿಸಿಷನ್ ಮೇಕಿಂಗ್ ಬಗ್ಗೆ, ಜೀವನ ಕಟ್ಕೊಳ್ಳೋದ್ರ ಬಗ್ಗೆ ಏನ್ ಮಾಡಬೇಕು ಅಂತ ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಒಂದ್ ವೇಳೆ ನೀವು ಕರಿಯರ್ ಬಿಲ್ಡಿಂಗ್ ಕೋರ್ಸ್ ಅನ್ನ ವಾಚ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಾಚ್ ಮಾಡಿ. ಇನ್ನೊಂದು ಮಂಜುನಾಥ್ ಅವರೇ, ನಿಮ್ಗೊಂದ್ ವೇಳೆ ಏನಾದ್ರೂ ಐ ಮೀನ್ ಸ್ಪೆಸಿಫಿಕ್ ಆಗಿ ನಾನು ಏನ್ ಮಾಡ್ತಿದ್ದೀನಿ, ಮುಂದೆ ಏನ್ ಮಾಡಬೇಕು, ಯಾವ ತರದ ಕನ್ಫ್ಯೂಷನ್ ಇದೆ ಅಂತ ಹೇಳಿ ಲೈವ್ ಅಲ್ಲಿ ಬಂದು ಹೇಳ್ಬಿಟ್ರೆ ನಾನು ನಿಮ್ಗೆ ಬಹಳ ಡೀಪ್ ಆಗಿ ಅಂದ್ರೆ ಸರಿಯಾದ ಸಜೆಷನ್ ಕೊಡೋಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಸ್ನೇಹಿತರೆ, ನೆನಪಲ್ಲಿ ಇಟ್ಕೊಳ್ಳಿ, ನೀವು ಒಂದ್ ವೇಳೆ ಏನೋ ಸಾಧನೆ ಮಾಡಬೇಕು, ಆ ಸಾಧನೆ ಏನು ಎಂತ ಅಂತ ನಿಮ್ ಮನಸ್ಸಲ್ಲಿತ್ತು, ಆದ್ರೆ ನಿಮ್ಗೆ ಅದನ್ನ ಹೇಗ್ ಮಾಡಬೇಕು ಅಂತ ಗೊತ್ತಿಲ್ಲ, ಅಥವಾ ಯಾವ ನಿರ್ಧಾರ ತಗೋಬೇಕು ಗೊತ್ತಿಲ್ಲ, ಕನ್ಫ್ಯೂಷನ್ ಆಗ್ತಿದ್ರೆ ನಾನು ನಿಮ್ಗೆ ಒಂದು ಸಿಂಪಲ್ ಸಜೆಷನ್ ಕೊಡ್ತೀನಿ. ಏನ್ ಮಾಡ್ಬೋದು, ಹೇಗೆ ಡಿಸಿಷನ್ ತಗೋಬಹುದು ಅಂತ. ನನ್ನ ಸಜೆಷನ್ ಏನ್ ಗೊತ್ತಾ, ನೀವು ಒಂದು ಜೀವನ ಕಟ್ಕೊಳ್ಳೋಕೆ ಈ ತರದ ಡಿಸಿಷನ್ ತಗೊಳ್ಳುವಾಗ ಕನ್ಫ್ಯೂಷನ್ ಆಗಬಾರ್ದು ಅಂದ್ರೆ ಫಸ್ಟ್ ನಿಮ್ಗಿರುವ ಆಪ್ಷನ್ಸ್ಗಳು. ಈಗ ಡಿಸಿಷನ್ ಅಪ್ಪ, ನಾನು ಬೆಳಿಗ್ಗೆ ಆಫೀಸಿಗೆ ಹೋಗ್ಲಾ ಬೇಡವಾ? ಆಪ್ಷನ್ಸ್ಗಳೇನು? ಹೋಗಲ್ಲ, ಹೋಗ್ತೀನಿ, ಅಥವಾ ಇನ್ನೂ ಕನ್ಫ್ಯೂಷನ್ ಇದೆ, ಹೋಗಿದ್ರೇನು ಹೋಗ್ದಿದ್ರೇನು, ಇದನ್ನ ಸ್ಟಡಿ ಮಾಡಬೇಕು. ಸಿಂಪಲ್ ಡಿಸಿಷನ್ ನಾನು ಹೇಳ್ತಿದ್ದೀನಿ. ನೀವು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಲಾ ಬೇಡ ಅನ್ನೋದಕ್ಕೂ ಕೂಡ ನೀವು ಡಿಸಿಷನ್ ತಗೋಬೇಕು. ಸೊ ಜೀವನದಲ್ಲಿ ನಾವು ಎಲ್ಲಾ ಡಿಸಿಷನ್ ತಗೋತೀವಿ. ಕನ್ಫ್ಯೂಷನ್ ಯಾಕಾಗತ್ತೆ ಅಂದ್ರೆ ನಮಗೆ ಆ ವಿಚಾರಗಳ ಬಗ್ಗೆ ಗೊತ್ತಿಲ್ಲದಾಗ. ಈಗ ನನ್ಗೆ ನಾನು ಏನೋ ಒಂದು ಡಿಸಿಷನ್ ತಗೋಬೇಕು, ನನಗದು ಯಾಕೆ, ಏನು, ಇದು ಬೇಕೋ ಬೇಡವಾ ನಂಗೆ ಗೊತ್ತಿದ್ದಾಗ ಡಿಸಿಷನ್ ತಗೊಳ್ಳೋದು ಬಹಳ ಈಸಿ ಆಗುತ್ತೆ. ನನ್ಗೆ ಯಾವಾಗ ಗೊತ್ತಾಗಲ್ಲ, ಈಗ ನನ್ಗೆ ಮಾಡ್ಲಾ ಬೇಡವಾ ಗೊತ್ತಿಲ್ಲ ಅಂದ್ರೆ ನಾನು ಮಾಡಕ್ಕಾಗಲ್ಲ ಡಿಸಿಷನ್ಸ್ ಅಲ್ವಾ? ಸೊ ನಾವು ಮಾಡ್ಬೇಕಾಗಿದ್ದೇನು ಅಂದ್ರೆ ಡಿಸಿಷನ್ ತಗೊಳ್ಳೋದು ಹೆಂಗೆ. ನಮ್ಗೆ ಈಗ ಏನಾಗಿದೆ ಸಾಮಾನ್ಯವಾಗಿ ಅಂದ್ರೆ ಡಿಸಿಷನ್ ತಗೊಳ್ಳೋಕೆ ನಮ್ಮ ಹತ್ರ ಸರಿಯಾದ ಇನ್ಫಾರ್ಮೇಶನ್ ಇಲ್ಲ. ಈಗ ನೀವು ಒಂದು ಸಣ್ಣ ಎಕ್ಸಾಂಪಲ್, ಜಾಬ್ ಬಿಡ್ಲಾ ಬೇಡವಾ? ನಾನು ಜಾಬ್ ಬಿಟ್ಟು ಏನ್ ಮಾಡ್ತೀನಿ, ಬೇರೆ ಏನು ಆಪ್ಷನ್ ಇದೆ, ಜಾಬ್ ಬಿಟ್ಟ ಮೇಲೆ ಮುಂದೇನು, ಇದು ಎಲ್ಲವನ್ನು ಅರ್ಥ ಮಾಡ್ಕೊಂಡ್ರೆ ಡಿಸಿಷನ್ ತಗೊಳ್ಳೋದು ಈಸಿ.